ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ಈ ಬಾರಿ ಬಿಜೆಪಿ ಕೇಂದ್ರದಲ್ಲಿ ಅಧಿಕಾರವನ್ನ ಹಿಡಿಯುತ್ತೆ ಅನ್ನೋ ಸಮೀಕ್ಷೆಗಳನ್ನ ಸಾಕಷ್ಟು ಮಾಧ್ಯಮಗಳು ಕೊಟ್ಟಿವೆ. ಅಲ್ಲದೆ ಬಿಜೆಪಿ ಕೂಡ ಏಕಾಂಗಿಯಾಗಿ 370 ಸೀಟ್ಗಳನ್ನು ಗಳಿಸಿಕೊಳ್ಳೋದಕ್ಕೆ ನಾನಾ ರೀತಿಯ ತಂತ್ರವನ್ನು ಹೆಣಿತಾ ಇದೆ. ಸೋಲುವ ಮುನ್ಸೂಚನೆ ಇರುವ ಹಾಲಿ ಸಂಸದರಿಗೆ ಟಿಕೆಟ್ ತಪ್ಪಿಸಿದೆ, ಒಂದಷ್ಟು ಹೊಸ ಮುಖಗಳಿಗೆ ಮಣೆ ಹಾಕಿದೆ, ಯುವಕರನ್ನ ಟಾರ್ಗೆಟ್ ಮಾಡ್ಕೊಂಡಿದೆ, ಮಹಿಳೆಯರಿಗೆ ಹೆಚ್ಚಿನ ಕ್ಷೇತ್ರಗಳನ್ನ ಬಿಟ್ಟುಕೊಡ್ತಾ ಇದೆ. ಹೀಗೆ ಸಾಕಷ್ಟು ಕಸರತ್ತುಗಳನ್ನ ಮಾಡ್ತಾ ಇರೋ ಬಿಜೆಪಿ ಈಗ ಅಸಾಧ್ಯ ಅನಿಸುವ ಒಂದು ಟಾರ್ಗೆಟ್ ಅನ್ನ ಹಾಕೊಂಡಿದೆ. ಆದ್ರೆ ಕೆಲವರ ಪ್ರಕಾರ ಅದು ಅಸಾಧ್ಯ ಅಲ್ಲ, ಮೋದಿ ಇದ್ಮೇಲೆ ಎಲ್ಲವೂ ಸಾಧ್ಯ ಅನ್ನೋದು ಅವರ ವಾದ. ಹಾಗಾದ್ರೆ ಏನದು ಅಸಾಧ್ಯವಾದ ಟಾರ್ಗೆಟ್? ಆ ಗುರಿಯನ್ನು ತಲುಪೋದಕ್ಕೆ ಬಿಜೆಪಿ ಹಾಕೊಂಡಿರೋ ಪ್ಲಾನ್ ಏನು? ದಕ್ಷಿಣ ಭಾರತದಲ್ಲಿ ಈ ಬಾರಿ ಬಿಜೆಪಿ ಹಿಸ್ಟರಿಯನ್ನೇ ಸೃಷ್ಟಿಸಿ ಬಿಡುತ್ತಾ? ಕಳೆದ ಬಾರಿ ಪಶ್ಚಿಮ ಬಂಗಾಳದಲ್ಲಿ ನಡೆದ ಮ್ಯಾಜಿಕ್ ಈ ಬಾರಿ ದಕ್ಷಿಣ ಭಾರತದಲ್ಲಿ ನಡೆಯುತ್ತಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಈ ಬಾರಿ ಬಿಜೆಪಿ ಕೇವಲ ಲೋಕಸಭಾ ಚುನಾವಣೆಯನ್ನ ಗೆಲ್ಲಬೇಕು ಅಂತ ಅನ್ಕೊಂಡಿಲ್ಲ. ಬದಲಾಗಿ ಈ ಚುನಾವಣೆಯಲ್ಲಿ ಅದು ಇತಿಹಾಸವನ್ನ ಸೃಷ್ಟಿಸುವ ಗುರಿಯನ್ನ ಹಾಕೊಂಡಿದೆ. ಹೀಗಾಗಿನೇ ಬಿಜೆಪಿ ಒಂದೇ 370 ಕ್ಷೇತ್ರಗಳಲ್ಲಿ ಗೆಲುವನ್ನ ಪಡೆಯೋದು ಹಾಗೂ ಎನ್ಡಿಎ ಮಿತ್ರ ಪಕ್ಷಗಳೆಲ್ಲವೂ ಸೇರಿ 400 ಕ್ಷೇತ್ರಗಳಲ್ಲಿ ಜಯಗಳಿಸಬೇಕು ಅನ್ನೋ ಪ್ಲಾನ್ ಸಿದ್ಧ ಆಗಿದೆ. ಇದಕ್ಕಾಗಿ ಬಿಜೆಪಿ ಭಾರಿ ಕಸರತ್ತನ್ನ ಮಾಡ್ತಾ ಇದೆ. ಆದ್ರೆ ಇಲ್ಲಿ ಬಿಜೆಪಿ ತಾನು ಅಂದುಕೊಂಡಿರೋ ಅಷ್ಟು ಕ್ಷೇತ್ರಗಳನ್ನ ಗೆಲ್ಲಬೇಕು ಅಂದ್ರೆ ದಕ್ಷಿಣ ಭಾರತದಲ್ಲಿ ಪಾರಮ್ಯವನ್ನ ಮೆರೆಯಲೇಬೇಕು. ಅದು ಯಾಕೆ ಅನ್ನೋದಕ್ಕೆ ಇಲ್ಲೊಂದು ಲೆಕ್ಕ ಕೊಟ್ಬಿಡ್ತೀನಿ ನೋಡಿ. ಗೆಳೆಯರೆ, ಭಾರತದಲ್ಲಿನ ಒಟ್ಟು ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ 543. ಅದರಲ್ಲಿ ದಕ್ಷಿಣದ ಕೇರಳ, ತಮಿಳುನಾಡು, ಕರ್ನಾಟಕ, ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣಗಳು ಸೇರಿ ಒಟ್ಟು 130 ಲೋಕಸಭಾ ಕ್ಷೇತ್ರಗಳಿವೆ. ಅಂದ್ರೆ ದಕ್ಷಿಣ ಭಾರತವನ್ನ ಬಿಟ್ರೆ ಇನ್ನು ಉಳಿಯೋದು 413 ಕ್ಷೇತ್ರಗಳು. ಈ 413 ಕ್ಷೇತ್ರಗಳ ಪೈಕಿ 42 ಕ್ಷೇತ್ರಗಳು ಪಶ್ಚಿಮ ಬಂಗಾಳದಲ್ಲಿವೆ. ಅದರ ಜೊತೆಗೆ 21 ಒಡಿಶಾ, ಜಮ್ಮು ಕಾಶ್ಮೀರದಲ್ಲಿ 5 ಹಾಗೂ ಪಂಜಾಬ್ನ 13 ಕ್ಷೇತ್ರಗಳು ಬಿಜೆಪಿಗೆ ಸವಾಲೊಡ್ಡುತ್ತವೆ. ಅಂದ್ರೆ ಈ ಲೋಕಸಭಾ ಕ್ಷೇತ್ರಗಳನ್ನ ಕಳೆದ್ರೆ ಉಳಿಯೋದು 332 ಕ್ಷೇತ್ರಗಳು ಮಾತ್ರ. ಇಲ್ಲಿ ಬಿಜೆಪಿ 370 ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲಬೇಕು ಅಂತ ಅಂದ್ರೆ ನಾನು ಮೇಲೆ ಹೇಳಿದ ರಾಜ್ಯಗಳನ್ನ ಬಿಟ್ಟು ಬೇರೆಲ್ಲಾ ಕಡೆಗಳಲ್ಲೂ ಕೂಡ ಕ್ಲೀನ್ ಸ್ವೀಪ್ ಮಾಡಲೇಬೇಕು. ಆದ್ರೆ ಈ ಬಾರಿ ಅದು ಸಾಧ್ಯ ಆಗುತ್ತಾ? ಈ ಬಾರಿ ಬಿಹಾರ ಹಾಗೂ ಉತ್ತರ ಪ್ರದೇಶದಲ್ಲಿ ಬಿಜೆಪಿಗೆ ಸ್ವಲ್ಪ ಮಟ್ಟಿನ ಫೈಟ್ ಎದುರಾಗಬಹುದು. ಹಾಗೇನೆ ಮಹಾರಾಷ್ಟ್ರದ 48 ಕ್ಷೇತ್ರಗಳನ್ನು ಕೂಡ ಗೆಲ್ಲೋದಕ್ಕೆ ಎನ್ಡಿಎಗೆ ಸಾಧ್ಯ ಆಗದೇ ಇರಬಹುದು. ಹೀಗಾಗಿ ಬಿಜೆಪಿ ತನ್ನ ಗುರಿಯನ್ನ ಮುಟ್ಟಬೇಕು ಅಂತಂದ್ರೆ ದಕ್ಷಿಣ ಭಾರತದ ಮೇಲೆ ಹಿಡಿತವನ್ನ ಸಾಧಿಸಲೇಬೇಕು. ಇಲ್ಲಿನ 130 ಕ್ಷೇತ್ರಗಳ ಪೈಕಿ ಅರ್ಧದಷ್ಟಾದ್ರೂ ಅವರು ಗೆಲ್ಲೇಬೇಕು. ಆದ್ರೆ ಅದು ಸಾಧ್ಯ ಆಗುತ್ತಾ? ಈ ಕುತೂಹಲ ಇರೋ ಹೊತ್ತಲ್ಲೇ ಬಿಜೆಪಿ ದಕ್ಷಿಣ ಭಾರತದಲ್ಲಿ 80 ಸೀಟ್ಗಳನ್ನ ಗೆಲ್ಲುವ ಗುರಿಯನ್ನ ಹಾಕೊಂಡಿದೆ ಅನ್ನೋ ಮಾಹಿತಿಗಳು ಹೊರಬೀಳ್ತಾ ಇವೆ. ಹೀಗಾಗಿನೇ ದಕ್ಷಿಣ ಭಾರತದಲ್ಲಿ ಅಳೆದು ತೂಗಿ ಅಭ್ಯರ್ಥಿಗಳನ್ನ ನಿಲ್ಲಿಸ್ತಾ ಇದೆ. ಅಲ್ಲದೆ ಚುನಾವಣೆಯನ್ನ ಗೆಲ್ಲುವ ನಿಟ್ಟಿನಲ್ಲಿ ಮೋದಿ ತಮ್ಮ ದಂಡಯಾತ್ರೆಯನ್ನೇ ಆರಂಭ ಮಾಡಿದ್ದಾರೆ. ಮುಂದಿನ 10 ದಿನಗಳಲ್ಲಿ ದಕ್ಷಿಣ ಭಾರತದ ರಾಜ್ಯಗಳು ಸೇರಿದಾಗೆ ದೇಶದ 12 ರಾಜ್ಯಗಳಿಗೆ ಪ್ರಧಾನಿ ಭೇಟಿ ಕೊಡ್ತಾ ಇದ್ದಾರೆ. ಇಷ್ಟಾದ್ರೂ ಇಲ್ಲಿ ಹುಟ್ಟುವ ಏಕೈಕ ಪ್ರಶ್ನೆ ಅಂತ ಅಂದ್ರೆ ಇದು ಸಾಧ್ಯ ಆಗುವ ಗುರಿನಾ ಅನ್ನೋದು. ಆದ್ರೆ ಇಲ್ಲಿ ಬಿಜೆಪಿ ಬೇರೆಯದ್ದೇ ಲೆಕ್ಕವನ್ನ ಇಡ್ತಾ ಇದೆ. ಅವರು ದಕ್ಷಿಣ ಭಾರತದಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ಎಷ್ಟೆಷ್ಟು ಸೀಟ್ಗಳನ್ನ ಗೆಲ್ಲಬಹುದು ಅನ್ನೋ ನಿಟ್ಟಿನಲ್ಲಿ ಒಂದು ಲೆಕ್ಕಾಚಾರವನ್ನ ಕೊಡ್ತಾ ಇದ್ದಾರೆ. ಈ ಬಾರಿ ಕರ್ನಾಟಕದಿಂದ 25 ಕ್ಷೇತ್ರಗಳನ್ನ, ತೆಲಂಗಾಣದಲ್ಲಿರೋ 13 ಕ್ಷೇತ್ರಗಳ ಪೈಕಿ 10 ಕ್ಷೇತ್ರಗಳನ್ನ, ಆಂಧ್ರದಲ್ಲಿನ 25 ಲೋಕಸಭಾ ಕ್ಷೇತ್ರಗಳ ಪೈಕಿ ತನ್ನ ಮೈತ್ರಿ ಪಕ್ಷಗಳ ಜೊತೆ ಸೇರಿ 20 ಕ್ಷೇತ್ರಗಳನ್ನ ಗೆಲ್ಲುವ ಗುರಿಯನ್ನ ಬಿಜೆಪಿ ಹೊಂದಿದೆಯಂತೆ. ಇನ್ನು ಕೇರಳದ 20 ಕ್ಷೇತ್ರಗಳ ಪೈಕಿ 10 ಕ್ಷೇತ್ರಗಳನ್ನ ಮೈತ್ರಿ ಪಕ್ಷಗಳ ಜೊತೆಗೂಡಿ ತಮಿಳುನಾಡಿನಲ್ಲಿ 20 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಬೇಕು ಅನ್ನೋದು ಮೋದಿಯವರ ಕಾರ್ಯತಂತ್ರ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇದರ ಭಾಗವಾಗಿನೇ ಮೋದಿ ದಕ್ಷಿಣಕ್ಕೆ ಆಗಾಗ ಭೇಟಿ ಕೊಡ್ತಾ ಇದ್ದಾರೆ. ಈಗಾಗಲೇ ಕಳೆದ 3 ತಿಂಗಳಲ್ಲಿ 5 ಬಾರಿ ದಕ್ಷಿಣದ ರಾಜ್ಯಗಳಿಗೆ ಮೋದಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಅಲ್ಲಿ ವಿವಿಧ ಯೋಜನೆಗಳ ಉದ್ಘಾಟನೆ ನೆಪದಲ್ಲಿ ಇಂಡೈರೆಕ್ಟ್ ಆಗಿ ಬಿಜೆಪಿ ಪರ ಮತಬೇಟೆಯನ್ನ ನಡೆಸ್ತಾ ಇದ್ದಾರೆ. ತಮಿಳು ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿರೋ ಬಿಜೆಪಿ ಕಾಶಿ ತಮಿಳು ಸಂಗಮ ಅನ್ನೋ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿತ್ತು. ವಾರಣಾಸಿ ಹಾಗೂ ತಮಿಳುನಾಡು ಸಂಸ್ಕೃತಿ, ಪುರಾತನ ಇತಿಹಾಸ ಹಾಗೂ ದೇಶದ ಐಕ್ಯತೆಯಲ್ಲಿ ಬಹುಮುಖ್ಯ ಅಂತ ಹೇಳೋದ್ರ ಮೂಲಕ ತಮಿಳರ ಮನಸ್ಸನ್ನ ಗೆಲ್ಲೋದಕ್ಕೆ ಮೋದಿ ಪ್ರಯತ್ನವನ್ನ ಪಟ್ಟಿದ್ರು. ಆ ಬಳಿಕ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ವೇಳೆ ಮೋದಿ ದಕ್ಷಿಣದ 3 ರಾಜ್ಯಗಳಿಗೆ ಭೇಟಿ ನೀಡಿದ್ರು. ಅಲ್ಲಿನ ಮಂದಿರಗಳಿಗೆ ತೆರಳಿ ಪೂಜೆಯನ್ನ ಸಲ್ಲಿಸಿದ್ರು. ಇನ್ನು ತಮಿಳುನಾಡಿನಲ್ಲಿ ಬಿಜೆಪಿ ಅಣ್ಣಾಮಲೈಯವರ ವರ್ಚಸ್ಸನ್ನ ನಂಬಿಕೊಂಡು ಕೂತಿದೆ. ಈ ಎಲ್ಲಾ ಕಾರಣಗಳಿಂದ ಬಿಜೆಪಿ ಈ ಬಾರಿ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಗಳಿಸುವ ತಯಾರಿಯನ್ನ ಮಾಡಿಕೊಂಡಿದೆ. ಹೀಗಾಗಿನೇ ಇತ್ತೀಚೆಗೆ ಬಿಜೆಪಿ ಪ್ರಕಟಿಸಿರುವ ಮೊದಲ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಸಾಕಷ್ಟು ಅಚ್ಚರಿಯ ಹೆಸರುಗಳು ಕೇಳಿ ಬಂದಿರೋದು. ಹೈದರಾಬಾದ್ನಲ್ಲಿ ಅಸಾದುದ್ದೀನ್ ಓವೈಸಿ ವಿರುದ್ಧ ಕೊಂಪೆಲ್ಲ ಮಾಧವಿ ಲತಾ ಅವರನ್ನ ಕಣಕ್ಕಿಳಿಸಲಾಗಿದೆ. ಕೇರಳದ ತಿರುವನಂತಪುರಂ ಕ್ಷೇತ್ರಕ್ಕೆ ಕೇಂದ್ರ ಸಚಿವ ರಾಜೀವ್ ಚಂದ್ರಶೇಖರ್ ಅವರ ಹೆಸರನ್ನ ಘೋಷಣೆ ಮಾಡಲಾಗಿದೆ. ಈ ಮೂಲಕ ಕೇರಳ ಹಾಗೂ ತೆಲಂಗಾಣದಲ್ಲಿನ ಮತ ಧ್ರುವೀಕರಣಕ್ಕೆ ಬಿಜೆಪಿ ಮುಂದಾಗಿದೆ. ಗೆಳೆಯರಲ್ಲಿ ರಾಜೀವ್ ಚಂದ್ರಶೇಖರ್ ಅವರ ಮೇಲೆ ಬಹುದೊಡ್ಡ ಜವಾಬ್ದಾರಿ ಇದೆ. ಕೇರಳದ ತಿರುವನಂತಪುರಂ ಕ್ಷೇತ್ರದಲ್ಲಿ ಶಶಿ ತರೂರ್ ಈಗ ಹಾಲಿ ಸಂಸದರಾಗಿದ್ದಾರೆ. ಆ ಕ್ಷೇತ್ರ ಕಾಂಗ್ರೆಸ್ನ ಬಿಗಿ ಹಿಡಿತದಲ್ಲಿದೆ. ಇನ್ನು ಈ ಕ್ಷೇತ್ರದಲ್ಲಿ ಈಗಾಗಲೇ ಸಿಪಿಐ ಕೂಡ ತನ್ನ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದೆ. ಮಾಜಿ ಸಂಸದ ಪನ್ನಿಯನ್ ರವೀಂದ್ರನ್ ಅವರನ್ನ ಅವರು ಕಣಕ್ಕಿಳಿಸ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ನಿಂದ ಹಾಲಿ ಸಂಸದ ಶಶಿ ತರೂರ್ ಅವರೇ ಸ್ಪರ್ಧೆ ಮಾಡ್ತಾರೆ
ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ರಾಜೀವ್ ಚಂದ್ರಶೇಖರ್, ಪನ್ನಿಯನ್ ರವೀಂದ್ರನ್ ಹಾಗೂ ಶಶಿ ತರೂರ್ ನಡುವೆ ತ್ರಿಕೋನ ಸ್ಪರ್ಧೆ ಏರ್ಪಡಬಹುದು ಅಂತ ಹೇಳಲಾಗ್ತಾ ಇದೆ. ಗೆಳೆಯರೆ, ಕಳೆದ ಬಾರಿ ಶಶಿ ತರೂರ್ ಬಿಜೆಪಿಯ ಅಭ್ಯರ್ಥಿಯ ವಿರುದ್ಧ 1 ಲಕ್ಷ ಮತಗಳ ಅಂತರದಿಂದ ಗೆದ್ದಿದ್ರು. ಇದೀಗ ರಾಜೀವ್ ಚಂದ್ರಶೇಖರ್ ಅವರನ್ನ ಕಣಕ್ಕಿಳಿಸೋದರ ಮೂಲಕ ಇಲ್ಲಿ ಬಿಜೆಪಿ ಶಶಿ ತರೂರ್ ಅವರಿಗೆ ದೊಡ್ಡದೊಂದು ಸವಾಲನ್ನು ಹಾಕ್ತಾ ಇದೆ. ಅಲ್ಲದೆ ರಾಜೀವ್ ಚಂದ್ರಶೇಖರ್ ಅವರಿಗೂ ಕೂಡ ದೊಡ್ಡದೊಂದು ಟಾಸ್ಕ್ ಅನ್ನ ಕೊಟ್ಟಿದ್ದು, ಈ ಬಾರಿ ಕೇರಳದಲ್ಲಿ ಏನಾದ್ರೂ ಮಾಡಿ ಕಮಲವನ್ನ ಅರಳಿಸಲೇಬೇಕು ಅಂತ ಪಣ ತೊಟ್ಟಿದೆ. ಇಲ್ಲಿ ಕೇವಲ ಇಂತಹ ಅಭ್ಯರ್ಥಿಗಳನ್ನ ಅನೌನ್ಸ್ ಮಾಡಿ ಬಿಜೆಪಿ ಸುಮ್ಮನಾಗಿಲ್ಲ. ಬದಲಾಗಿ ಬಿಜೆಪಿ ಪಾಲಿನ ಮಾಂತ್ರಿಕ ಅಂತಲೇ ಕರೆಸಿಕೊಳ್ಳುವ ಪ್ರಧಾನಿ ನರೇಂದ್ರ ಮೋದಿ ಮಾರ್ಚ್ 4ರಿಂದಲೂ ದೇಶಾದ್ಯಂತ ಸರಣಿ ಸಭೆಗಳಲ್ಲಿ, ಸಮಾರಂಭಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮಾರ್ಚ್ 4ರಂದು ತೆಲಂಗಾಣದಿಂದ ಆರಂಭವಾಗಿರುವ ಮೋದಿ ಯಾತ್ರೆ ಇನ್ನು 6-7 ದಿನಗಳ ಕಾಲ ಮುಂದುವರಿಯಲಿದೆ. ಇಲ್ಲಿ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಹಾಗೂ ಈಶಾನ್ಯ ರಾಜ್ಯಗಳು ಸೇರಿದ ಹಾಗೆ ಒಟ್ಟು 12 ರಾಜ್ಯಗಳಿಗೆ ಪ್ರಧಾನಿ ಮೋದಿ ಭೇಟಿ ಕೊಡಲಿದ್ದಾರೆ. ಈ ಮೂಲಕ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ ಪ್ರಧಾನಿ ಮೋದಿ ಚಾಲನೆಯನ್ನ ಕೊಡಲಿದ್ದಾರೆ. ಗೆಳೆಯರೆ, ಏಪ್ರಿಲ್ ಮೇನಲ್ಲಿ ನಡೆಯಲಿರುವ ಚುನಾವಣೆಗೆ ಮಾರ್ಚ್ 2ನೇ ವಾರದಲ್ಲಿ ವೇಳಾಪಟ್ಟಿ ಘೋಷಣೆಯಾಗುವ ನಿರೀಕ್ಷೆ ಇದೆ. ಅಷ್ಟರೊಳಗೆ ತಮ್ಮ ಸರ್ಕಾರದ ವಿವಿಧ ಯೋಜನೆಗಳನ್ನ ಉದ್ಘಾಟಿಸೋದರ ಮೂಲಕ, ಶಂಕುಸ್ಥಾಪನೆಗಳನ್ನ ನೆರವೇರಿಸೋದರ ಮೂಲಕ ಜನರಿಗೆ ಹತ್ತಿರವಾಗುವಂತ ಪ್ರಯತ್ನವನ್ನ ಬಿಜೆಪಿ ಹಾಗೂ ಪ್ರಧಾನಿ ಮೋದಿ ಮಾಡ್ತಾ ಇದ್ದಾರೆ. ಇದು ಅವರ ಈ ಮ್ಯಾರಥಾನ್ ಪ್ರವಾಸದ ಹಿಂದಿನ ಉದ್ದೇಶ. ಗೆಳೆಯರೆ, ಈಗಾಗಲೇ ತೆಲಂಗಾಣಕ್ಕೆ ಭೇಟಿ ನೀಡಿದ ಮೋದಿ ಅಲ್ಲಿನ ಆದಿಲಾಬಾದ್ ಜಿಲ್ಲೆಯಲ್ಲಿ ಸುಮಾರು 56,000 ಕೋಟಿ ರೂಪಾಯಿ ವೆಚ್ಚದ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ದಾರೆ. ಅದೇ ದಿನ ತಮಿಳುನಾಡಿನ ಕಲ್ಪಕಂನಲ್ಲಿರುವ ವಿದ್ಯುತ್ ನಿಗಮ್ ಲಿಮಿಟೆಡ್ಗೆ ಭೇಟಿ ಕೊಟ್ಟಿದ್ದಾರೆ. ಚೆನ್ನೈ ಹಾಗೂ ಆದಿಲಾಬಾದ್ಗಳಲ್ಲಿ ಸಾರ್ವಜನಿಕ ಸಮಾವೇಶಗಳನ್ನು ಉದ್ದೇಶಿಸಿ ಮಾತಾಡಿದ್ದಾರೆ. ತೆಲಂಗಾಣದಲ್ಲಿ ಆಯೋಜಿಸಿದ್ದ ಸಭೆಯಲ್ಲಿ ಮಾತನಾಡಿರುವ ಮೋದಿ ತಮ್ಮ ವಿರುದ್ಧ ಬಂದಿರುವ ಟೀಕೆಯನ್ನೇ ತಮ್ಮ ಅಸ್ತ್ರವನ್ನಾಗಿ ಮಾಡಿಕೊಂಡಿದ್ದಾರೆ. ಇಡೀ ದೇಶವೇ ತನ್ನ ಕುಟುಂಬ ಅಂತ ಹೇಳೋದ್ರ ಮೂಲಕ ದೇಶದ ಜನರಲ್ಲಿ ನಂಬಿಕೆಯನ್ನ ಹುಟ್ಟಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇನ್ನು ಮಾರ್ಚ್ 5ರಂದು ತೆಲಂಗಾಣದ ಸಂಗಾರೆಡ್ಡಿಯಲ್ಲಿ ವಿವಿಧ ಯೋಜನೆಗಳನ್ನ ಉದ್ಘಾಟನೆ ಮಾಡಿದ್ದಾರೆ. ಅಲ್ಲಿಂದ ಒಡಿಶಾಗೆ ಬಂದಿಳಿದಿದ್ದ ಪ್ರಧಾನಿ ಮೋದಿ ಚಾಂಡಿಕೋಲೆಗೆ ಭೇಟಿ ಕೊಟ್ಟು ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಅಡಿಗಲನ್ನ ಹಾಕಿದ್ದಾರೆ. ಇನ್ನು ಮಾರ್ಚ್ 6ರಂದು ಪಶ್ಚಿಮ ಬಂಗಾಳಕ್ಕೆ ಭೇಟಿ ಕೊಡುವ ಪ್ರಧಾನಿ ಮೋದಿ ಕೋಲ್ಕತಾದಲ್ಲಿ ಅಭಿವೃದ್ಧಿ ಯೋಜನೆಗಳನ್ನ ಅನಾವರಣಗೊಳಿಸಲಿದ್ದಾರೆ. ಆ ಬಳಿಕ ಬರಸತ್ನಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಭಾಗಿಯಾಗ್ತಾರೆ. ಅದೇ ದಿನ ಬಿಹಾರಕ್ಕೂ ಕೂಡ ಪ್ರಧಾನಿ ಮೋದಿ ಅಲ್ಲಿನ ಬೆಟ್ಟಿಯಾದಲ್ಲಿ ಹಲವು ಯೋಜನೆಗಳಿಗೆ ಶಂಕುಸ್ಥಾಪನೆಯನ್ನ ನೆರವೇರಿಸ್ತಾ ಇದ್ದಾರೆ. ಆ ಬಳಿಕ ಜಮ್ಮು ಕಾಶ್ಮೀರಕ್ಕೆ ಪ್ರಯಾಣ ಬೆಳೆಸಲಿರುವ ಮೋದಿ ಮಾರ್ಚ್ 7ನೇ ತಾರೀಕು ಅಲ್ಲಿಗೆ ತಲುಪ್ತಾರೆ. ಆಗಸ್ಟ್ 5, 2019ರಂದು ಆರ್ಟಿಕಲ್ 370ಯನ್ನ ರದ್ದು ಮಾಡಿದ ನಂತರ ಇದೇ ಮೊದಲ ಬಾರಿಗೆ ಪ್ರಧಾನಿ ಮೋದಿ ಜಮ್ಮು ಕಾಶ್ಮೀರಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಕೊನೆಯ ಬಾರಿ ಫೆಬ್ರವರಿ 2019ರಲ್ಲಿ ಪ್ರಧಾನಿ ಮೋದಿ ಭೇಟಿ ನೀಡಿದ್ರು. ಆದ್ರೆ ಅದಾದ ನಂತರ ಇಲ್ಲಿವರೆಗೂ ಕೂಡ ಪ್ರಧಾನಿ ಮೋದಿ ಜಮ್ಮು ಕಾಶ್ಮೀರಕ್ಕೆ ಭೇಟಿಯನ್ನ ಕೊಟ್ಟಿರಲಿಲ್ಲ. ಇನ್ನು ಮೋದಿ ಅವರ ಭೇಟಿಯ ಹಿನ್ನೆಲೆಯಲ್ಲಿ ಕಾಶ್ಮೀರದಾದ್ಯಂತ ವಿಶೇಷ ಭದ್ರತಾ ವ್ಯವಸ್ಥೆಯನ್ನ ಮಾಡಲಾಗಿದೆ. ಶ್ರೀನಗರದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದ್ದು, ಪೊಲೀಸರು, ಸಿಆರ್ಪಿಎಫ್, ಎಸ್ಪಿಜಿ, ಎಸ್ಎಸ್ಜಿ ಹಾಗೂ ಇನ್ನಿತರ ಭದ್ರತಾ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿದೆ. ಮುಂಬರುವ ಲೋಕಸಭಾ ಚುನಾವಣೆಗೆ ತಯಾರಿ ನಡೆಸುತ್ತಿರುವ ಕಾಶ್ಮೀರ ಬಿಜೆಪಿ ಘಟಕಕ್ಕೆ ಪ್ರಧಾನಿಯವರ ಕಾಶ್ಮೀರ ಭೇಟಿ ನೈತಿಕ ಸ್ಥೈರ್ಯವನ್ನು ತುಂಬಲಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅವತ್ತು ಸಂಜೆ ದೆಹಲಿಗೆ ವಾಪಸ್ ಆಗಲಿರುವ ಪ್ರಧಾನಿ ಮೋದಿ ಮಾರ್ಚ್ 8ರಂದು ದೆಹಲಿಯಲ್ಲಿ ನಡೆಯಲಿರುವ ನ್ಯಾಷನಲ್ ಕ್ರಿಯೇಟರ್ಸ್ ಅವಾರ್ಡ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಆ ನಂತರ ಅಲ್ಲಿಂದ ಹೊರಟು ಅದೇ ದಿನ ಅಸ್ಸಾಂ ತಲುಪುತ್ತಾರೆ. ಮಾರ್ಚ್ 9ನೇ ತಾರೀಕು ಈಶಾನ್ಯ ರಾಜ್ಯಗಳಲ್ಲಿ ಪ್ರವಾಸ ಮುಂದುವರಿಯಲಿದ್ದು, ಅರುಣಾಚಲ ಸೇರಿದ ಹಾಗೆ ಸಾಕಷ್ಟು ಕಡೆಗಳಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ಲೋಕಾರ್ಪಣೆಗೊಳಿಸಲಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಕಮೆಂಗ್ನಲ್ಲಿ ಸೆಲಾ ಸುರಂಗ ಮಾರ್ಗವನ್ನ ಪ್ರಧಾನಿ ಮೋದಿ ಉದ್ಘಾಟಿಸಲಿದ್ದಾರೆ. ಆ ನಂತರ ಅಸ್ಸಾಂನಲ್ಲಿ ಆರ್ಮಿ ಕಮಾಂಡರ್ ಲಚಿತ್ ಬೋರ್ಪುಕನ್ ಅವರ ಪ್ರತಿಮೆಯನ್ನ ಅನಾವರಣಗೊಳಿಸುವ ಮೋದಿ ಪಶ್ಚಿಮ ಬಂಗಾಳದ ಸಿಲಿಗುರಿಯಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಪಾಲ್ಗೊಳ್ತಾರೆ. ಹೀಗೆ ಪ್ರಧಾನಿ ಮೋದಿ ಇನ್ನೊಂದು ವಾರದಲ್ಲಿ ದೇಶಾದ್ಯಂತ ಸಾಕಷ್ಟು ಸಭೆ ಸಮಾರಂಭಗಳಲ್ಲಿ ಭಾಗವಹಿಸುವುದರ ಮೂಲಕ ಈ ಬಾರಿ ಬಿಜೆಪಿ ಪಕ್ಷ 370 ಸ್ಥಾನಗಳನ್ನ ದಾಟೋದಕ್ಕೆ ಬೇಕಾದ ವೇದಿಕೆಯನ್ನ ನಿರ್ಮಾಣ ಮಾಡಿಕೊಡ್ತಾ ಇದ್ದಾರೆ. ಗೆಳೆಯರೆ, ಪ್ರಧಾನಿ ಮೋದಿ ಇಷ್ಟೆಲ್ಲ ಮಾಡಿದ್ರು ಕೂಡ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಅಂದುಕೊಂಡಿರುವಷ್ಟು ಸೀಟ್ಗಳನ್ನ ಗಳಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಹಾಗೆ ನೋಡಿದ್ರೆ ಬಿಜೆಪಿ ಈ ಬಾರಿ ಕೇರಳ ಹಾಗೂ ಆಂಧ್ರ ಪ್ರದೇಶದಲ್ಲಿ ಅಕೌಂಟ್ ಓಪನ್ ಮಾಡಿ ತೆಲಂಗಾಣದಲ್ಲಿ 3, ಕರ್ನಾಟಕದಲ್ಲಿ 20 ಹಾಗೂ ತಮಿಳುನಾಡಿನಲ್ಲಿ 5-6 ಸ್ಥಾನಗಳನ್ನ ಗೆದ್ರೂ ಕೂಡ ಅದು ದೊಡ್ಡ ಸಾಧನೆ ಆಗಿಬಿಡುತ್ತೆ. ಆದ್ರೆ ಇಷ್ಟು ಸೀಟ್ಗಳನ್ನ ಕೂಡ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತಾ ಅನ್ನೋ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಕರ್ನಾಟಕದಲ್ಲಿ ಏನೋ ಮ್ಯಾಜಿಕ್ ನಡೆಯುವ ಸಾಧ್ಯತೆ ಇದೆ, ಆದ್ರೆ ಉಳಿದ ರಾಜ್ಯಗಳಲ್ಲಿ ಅದು ಸಾಧ್ಯ ಆಗುತ್ತಾ? ಹಾಗೇನಾದ್ರೂ ಆದ್ರೆ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಕಾಂಗ್ರೆಸ್ ಪಕ್ಷಕ್ಕಿಂತಲೂ ಹೆಚ್ಚಿನ ಸ್ಥಾನಗಳನ್ನ ಗಳಿಸಿಕೊಳ್ಳುವ ಸಾಧ್ಯತೆ ಇರುತ್ತೆ. ಆದ್ರೆ ಫೈನಲಿ ಉಳಿಯುವಂತ ಏಕೈಕ ಪ್ರಶ್ನೆ ಅಂತಂದ್ರೆ ಇದು ಸಾಧ್ಯ ಆಗುತ್ತಾ ಅನ್ನೋದು. ಇದು ಗೆಳೆಯರೆ, ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಇತಿಹಾಸವನ್ನು ಸೃಷ್ಟಿಸೋದಕ್ಕೆ ಹೊರಟಿರೋದ್ರ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.